ಈ ಕ್ರಾಂತಿ ಕ್ರಾಂತಿ ಅನ್ನೋ ಪದ ಕೇಳಿ ಕೇಳಿ ಜನಕ್ಕೆ ಬೇಸರ ಆಗಿ ಹೋಗ್ಬಿಟ್ಟಿದ್ಯಾ ಅಂತ ಹೇಳಿ ಬಹುಶಃ ಇದು ಈ ಚರ್ಚೆನ ಆಕ್ಚುಲಿ ನಾನು ಕಾಂಗ್ರೆಸ್ ವಕ್ತಾರರಿಂದ ಪ್ರಾರಂಭ ಮಾಡಬೇಕು ಅಂತಿದೆ. ಆದ್ರೆ ಕ್ರಾಂತಿ ಅನ್ನೋ ಪದ ಬಂದಿದ್ರಿಂದ ಫಾರ್ ಅ ಚೇಂಜ್ ಜೆಡಿಎಸ್ ವಕ್ತಾರರಿಂದ ಪ್ರಾರಂಭ ಮಾಡ್ತಾ, ಯಾಕಂದ್ರೆ ಸಂಕ್ರಾಂತಿಯಲ್ಲೇ ಸಂಕ್ರಾಂತಿ ಆಗುತ್ತೆ ಅಂತ ಹೇಳಿ ಸರ್ಕಾರ ರಚನೆ ಆಗಿ ಕೆಲವೇ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿದ್ಬಿಟ್ಟಿದ್ರು. ಆ ಭವಿಷ್ಯ ಇವತ್ತುವರೆಗೂ ನಿಜ ಆಗ್ಲಿಲ್ಲ. ಈಗ ಜೆಡಿಎಸ್ನವ್ರು ಸುಮ್ಮನಿದ್ದಾರೆ, ಬಟ್ ಕಾಂಗ್ರೆಸ್ನವ್ರು ಸುಮ್ಮನಿರ್ತಿಲ್ಲ. ಇದು ಏನಾಗುತ್ತೆ, ಬೆಂಕಿ ಇಲ್ದಲೆ ಹೊಗೆ ಆಡಲ್ಲ ಅಂತೇಳಿ ಒಂದು ಗಾದೆ ಮಾತಿದೆ. ಸೊ ಆ ಪಕ್ಷದಲ್ಲಿ ಆಡ್ತಾ ಇರುವಂಥ ಬೆಂಕಿ ಏನೋ ಹೊಗೆನ ನೋಡಿ ಕುಮಾರಣ್ಣವರು ಆ ಮಾತನ್ನು ಹೇಳಿದ್ದು ಸಹಜ. ಹಂಗಂತ ಅದೇನು ಅವ್ರೇನು ಭವಿಷ್ಯ ಹೇಳಿರಲಿಲ್ಲ. ಅಲ್ಲಿ ನಡೀತಾ ಇರೋಂಥ ಘಟನೆ, ಈಗ ಬೆಂಕಿ ಒಳಗಡೆ ಉರಿತಾ ಇದ್ದಾಗ ಹೊಗೆ ಬರ್ತದೆ. ಬೆಂಕಿ ಇಲ್ದಲೆ ಹೊಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಪ್ರತಿದಿನ ಮಾಧ್ಯಮಗಳಲ್ಲಿ ವಾರಕ್ಕೆ 15 ದಿನಕ್ಕೆ, ತಿಂಗಳಿಗೆ, 3 ತಿಂಗಳಿಗೆ ವಿಚಾರಗಳನ್ನ ತೋರಿಸ್ತಾನೆ ಇರ್ತೀರಾ. ಒಬ್ರು ಹೇಳ್ತಾರೆ, ಒಂದ್ಸತಿ ಕೆ ಎನ್ ರಾಜಣ್ಣ ಹೇಳಿದ್ರು ನೋಡಿ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತಂದ್ರು. ಆ ಕ್ರಾಂತಿಗೆ ಅವರೇ ವಾಂತಿ ಆಗೋದ್ರು ರಾಜಣ್ಣವರೇ. ಸೊ ಅಲ್ಲಿ ಪಕ್ಷದಿಂದನೇ ವಾಮಿಟ್ ಆಗೋಗ್ಬಿಟ್ರು ಪಾಪ. ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಅಲ್ಲಿಂದ ಆಚೆಗೆ ಸಿದ್ದರಾಮಯ್ಯನವರು ಯಾವ ಮಟ್ಟದ ಸ್ಟ್ರಾಂಗ್ ಅನ್ನೋದನ್ನು ಡೆಲ್ಲಿಲಿ ಕೂತು ತಮ್ಮ ಗತ್ತನ್ನು ತೋರಿಸಿದ್ರು. ಹೆಂಗೆ ಗತ್ತು ತೋರಿಸಿದ್ರು ಅಂದರೆ, ಬಹುಶಃ ನಿಜವಾಗ್ಲೂ ಹೇಳ್ತೀನಿ, ಇಡೀ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಹೈಕಮಾಂಡನ್ನು ತಡೆದುಕೊಂಡಂಥ ಏಕೈಕ ನಾಯಕ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ನೋಡಿ, ಇಲ್ಲೆಲ್ಲೋ ಅವ್ರು ಪ್ರೆಸ್ ಮೀಟ್ ಮಾಡಲಿಲ್ಲ, ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋಗ್ಬಿಟ್ಟು ಇಂಡಿಯಾ ಟುಡೇ ಅಂತ ಒಂದು ಚಾನಲ್ನ ತಾವಿದ್ದ ಖಾಸಗಿ ಜಾಗಕ್ಕೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಅವರು ಹೈಕಮಾಂಡ್ ಯಾವ ಮಟ್ಟಕ್ಕೆ ಬಾಲ ಮುದ್ರಕೊಂಡ್ರು ಅಂದರೆ ನಿಜವಾಗ್ಲೂ ನೆನೆಸ್ಕೋಬೇಕು. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಒಂದೇ ಒಂದು ಸ್ಟೇಟ್ಮೆಂಟು ಸೋನಿಯಾ ಗಾಂಧಿಯವರಾಗಲಿ, ರಾಹುಲ್ ಗಾಂಧಿಯವರಾಗಲಿ ಯಾರು ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ಅಂದರೆ ಸಿದ್ದರಾಮಯ್ಯನವರ ಹಿಡಿತ ಎಷ್ಟಿದೆ ಅನ್ನೋದನ್ನ ಸಾರಾಸಟ್ಟಾಗಿ ತೋರಿಸ್ತಾ ಇದೆ ಇಲ್ಲಿ. ಹಂಗಂದಾಗ ಡಿ ಕೆ ಶಿವಕುಮಾರ್ ಅವರು ಪಾಪ ಬಳಗ ಯಾವತ್ತು ಯಾವುದೇ ಕಾರಣಕ್ಕೂ ಅದನ್ನು ಕ್ಲೈಮ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಅದನ್ನು ಕ್ಲೈಮ್ ಮಾಡೋಕ್ಕೋಗಿ ಒಂಚೂರು ಏರುಪೇರು ಮಾಡಿದವ್ರನ್ನೆಲ್ಲ ಎಲ್ಲೆಲ್ಲಿ ಗಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಇಂಥ ಪರಿಸ್ಥಿತಿಲಿ ಜನ 108 ಸಮಸ್ಯೆಗಳಲ್ಲಿ ಒಡೆದಾಡ್ತಾ ಇದ್ದಾರೆ. ಈಗ ನಿಮ್ಮ ಚಾನಲ್ಗೆ ಬರೋದ್ರೊಳಗೆ ನನಗೆ ಅರ್ಧ ಗಂಟೆ ಆಗೋಯ್ತು. ಎಲ್ಲಿ ಲಾಲ್ಬಾಗಿಂದ ಇಲ್ಲಿಗೆ ಬರೋಕ್ಕೆ ಕಾರಣ ಏನಂದರೆ ರಸ್ತೆ ಗುಂಡಿಗಳು, ಅದನ್ನೇ ಮುಚ್ಚಕ್ಕಾಗ್ತಿಲ್ಲ. ಮತ್ತು ಇದ್ಯಾವುದೋ ಈಗ ಇನ್ನೊಂದು ಹೊಸ ಸಮಸ್ಯೆಗಳು ತರ್ತಾ ಇದ್ದಾರೆ. ಸರ್ಕಾರದಲ್ಲಿ 108 ಸಮಸ್ಯೆಗಳಿದ್ದಾವೆ. ಜನತೆ ತುಂಬ ಪ್ರಾಬ್ಲಮಿಂದ ನರಳ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರಂತೂ ಫ್ಲಡ್ ಆಗಿದೆ. ಇವರು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಪರಿಸ್ಥಿತಿಲಿ ನಾನು ಯಾವುದೇ ರಾಜಕಾರಣಿ ಆಗಲಿ, ನಾನು ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ವೆದರ್ ರಂಗನಾಥ್ ಇರ್ಬೋದು, ವೆದರ್ ರಂಗನಾಥ್ ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಇರ್ಬೋದು. ಇಂಥ ಪರಿಸ್ಥಿತಿಲಿ ಸಮಾಜಕ್ಕೆ ಏನಾಗಬೇಕು, ಜನತೆಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕೇ ವಿನಃ ಬಾಲಿಶವಾಗಿ ಒಬ್ರು MLA ಆಗಿ 2 ಸತಿ ಸಮಾಜಕ್ಕೆ ಜನರಿಗೆ ಏನಾದ್ರು ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರೋದು. ಒಂದಷ್ಟು ಬದಲಾವಣೆ ಬೇಕು, ಜನ ಬಯಸ್ತಿದ್ದಾರೆ. ನನ್ನ ಮಾತಲ್ಲ ಸರ್, ಇದು ನನ್ನ ಮಾತಲ್ಲ. 3 ತಿಂಗಳ ಹಿಂದೆ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು, ಕೇಳಿ, ಮನೇಲಿ ಈ ಅಶುಭಗಳಿಗೆ ನಡೀತಾ ಇರುತ್ತೆ, ಅಶುಭ ಕಾರ್ಯ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೋಗ್ಬಿಟ್ಟು ನಾವು ಶುಭ ಕಾರ್ಯದ ಬಗ್ಗೆ ಚರ್ಚೆ ಮಾಡಿದಾಗ ತಪ್ಪಾಗ್ತವೆ. ನೋಡಿ, ಇವತ್ತು ರಾಜ್ಯದಲ್ಲಿ ಜನತೆ, ಉತ್ತರ ಕರ್ನಾಟಕದ ಜನ ಬರ ಬಂದು ಅಲ್ಲಿ ಏನು ನೀರು ಫ್ಲಡ್ಸ್ ಆಗಿ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಇವ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಒಬ್ಬ MLA ಯಾವ ಮಟ್ಟದ ಮಾನಸಿಕ ಸ್ಥಿತಿ ಇಟ್ಕೊಂಡಿದ್ದಾರೆ ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ. ಸಾವಿನ ಮನೇಲಿ ಮದುವೆ ಬಗ್ಗೆ ಚರ್ಚೆ ಆದ್ರೆ ಯಾವ ಮಟ್ಟದ ಮನಸ್ಥಿತಿ ಅನ್ನೋದನ್ನ ಇಷ್ಟ. ನನಗೆ ಸರ್ಕಾರ ಚೇಂಜ್ ಮಾಡೋದ್ರ, ಸರ್ಕಾರದಲ್ಲಿ ಇವ್ರು ಮುಖ್ಯಮಂತ್ರಿ ಚೇಂಜ್ ಮಾಡೋದ್ರ ಬಗ್ಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಎಳ್ಳಷ್ಟು ಭೇದಾಭಿಪ್ರಾಯ ಇಲ್ಲ. ಬಹಳ ಸ್ಮಾರ್ಟ್ ಇದೆ ಸರ್ ನಿಮ್ಮ ಆನ್ಸರ್. ಈಗಿರೋ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸರ್ಕಾರನೇ ಬದಲಾವಣೆ ಮಾಡಬೇಕು ಅಂತ, ಸರ್ಕಾರನೇ ಬದಲಾವಣೆ ಮಾಡಬೇಕು ಅಂತ ಅದ್ರ ಬಗ್ಗೆ ಪ್ರಶ್ನೆ ಇದೆ ಸರ್. ರಘು ದೊಡ್ಡೇರಿಯವ್ರನ್ನೇ ಮುಖ್ಯಮಂತ್ರಿ ಮಾಡ್ಲಿ, ನಮ್ದು ಅಬ್ಜೆಕ್ಷನ್ ಇಲ್ಲ, ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೋರ್ಡ್ ಚೇರ್ಮನ್ ಮಾಡಿದ್ರು ಸರ್ ರಘು ದೊಡ್ಡೇರಿಯವ್ರನ್ನ, ಅದನ್ನ ಮಾಡಿದ್ರೆ ಖುಷಿ ಇರ್ತಿತ್ತು. ರಘು ದೊಡ್ಡೇರಿಯವ್ರನ್ನ ಪ್ರಶ್ನೆ ಕೇಳಿ ವಾಪಸ್ ಬರ್ತೀನಿ. ಪಕ್ಷದಲ್ಲಿ ಏನಾದ್ರು ಮಾಡ್ಕೊಳ್ಳಿ, ಆದ್ರೆ ಜನಕ್ಕೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿ. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ MLA ಆಗಿ ಏನ್ ಮಾಡ್ಬೇಕು ಅದನ್ನು ಬಿಟ್ಬಿಟ್ಟು ನೀವು ಉಣ್ಣೋದ್ರ ಬಗ್ಗೆ, ತಿನ್ನೋದ್ರ ಬಗ್ಗೆ, ಮತ್ತೆ ಸರ್ಕಾರ ಚೇಂಜ್ ಮಾಡೋದ್ರ ಬಗ್ಗೆ, ಮತ್ತೆ ಮುಖ್ಯಮಂತ್ರಿ ಚೇಂಜ್ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಅಂದ್ರೆ ನೀವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳ ಮೇಲೂ ಜನ ಬೆರಳು ತೋರಿಸುವಂತ ಪ್ರತಿಕ್ರಿಯೆಗಳು ಶುರುವಾಗ್ತದೆ. ಈ ಪ್ರಕ್ರಿಯೆ ಶುರುವಾದ್ರೆ ಸಮಾಜದಲ್ಲಿ ರಾಜಕಾರಣಿಗಳ ಮೇಲೆ ಇರುವಂತ ಗೌರವ ಕಮ್ಮಿ ಆಗುತ್ತೆ. ಅದನ್ನ ಯೋಚನೆ ಮಾಡ್ಬೇಕು. ಈ ಕ್ರಾಂತಿ ಕ್ರಾಂತಿ ಅನ್ನೋ ಪದ ಕೇಳಿ ಕೇಳಿ ಜನಕ್ಕೆ ಬೇಸರ ಆಗಿ ಹೋಗ್ಬಿಟ್ಟಿದ್ಯಾ ಅಂತ ಹೇಳಿ ಬಹುಶಃ ಇದು ಈ ಚರ್ಚೆನ ಆಕ್ಚುಲಿ ನಾನು ಕಾಂಗ್ರೆಸ್ ವಕ್ತಾರರಿಂದ ಪ್ರಾರಂಭ ಮಾಡಬೇಕು ಅಂತಿದೆ. ಆದ್ರೆ ಕ್ರಾಂತಿ ಅನ್ನೋ ಪದ ಬಂದಿದ್ರಿಂದ ಫಾರ್ ಅ ಚೇಂಜ್ ಜೆಡಿಎಸ್ ವಕ್ತಾರರಿಂದ ಪ್ರಾರಂಭ ಮಾಡ್ತಾ, ಯಾಕಂದ್ರೆ ಸಂಕ್ರಾಂತಿಯಲ್ಲೇ ಸಂಕ್ರಾಂತಿ ಆಗುತ್ತೆ ಅಂತ ಹೇಳಿ ಸರ್ಕಾರ ರಚನೆ ಆಗಿ ಕೆಲವೇ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿದ್ಬಿಟ್ಟಿದ್ರು. ಆ ಭವಿಷ್ಯ ಇವತ್ತುವರೆಗೂ ನಿಜ ಆಗ್ಲಿಲ್ಲ. ಈಗ ಜೆಡಿಎಸ್ನವ್ರು ಸುಮ್ಮನಿದ್ದಾರೆ, ಬಟ್ ಕಾಂಗ್ರೆಸ್ನವ್ರು ಸುಮ್ಮನಿರ್ತಿಲ್ಲ.
ಇದು ಏನಾಗುತ್ತೆ, ಬೆಂಕಿ ಇಲ್ದಲೆ ಹೊಗೆ ಆಡಲ್ಲ ಅಂತೇಳಿ ಒಂದು ಗಾದೆ ಮಾತಿದೆ. ಸೊ ಆ ಪಕ್ಷದಲ್ಲಿ ಆಡ್ತಾ ಇರುವಂಥ ಬೆಂಕಿ ಏನೋ ಹೊಗೆನ ನೋಡಿ ಕುಮಾರಣ್ಣವರು ಆ ಮಾತನ್ನು ಹೇಳಿದ್ದು ಸಹಜ. ಹಂಗಂತ ಅದೇನು ಅವ್ರೇನು ಭವಿಷ್ಯ ಹೇಳಿರಲಿಲ್ಲ. ಅಲ್ಲಿ ನಡೀತಾ ಇರೋಂಥ ಘಟನೆ, ಈಗ ಬೆಂಕಿ ಒಳಗಡೆ ಉರಿತಾ ಇದ್ದಾಗ ಹೊಗೆ ಬರ್ತದೆ. ಬೆಂಕಿ ಇಲ್ದಲೆ ಹೊಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಪ್ರತಿದಿನ ಮಾಧ್ಯಮಗಳಲ್ಲಿ ವಾರಕ್ಕೆ 15 ದಿನಕ್ಕೆ, ತಿಂಗಳಿಗೆ, 3 ತಿಂಗಳಿಗೆ ವಿಚಾರಗಳನ್ನ ತೋರಿಸ್ತಾನೆ ಇರ್ತೀರಾ. ಒಬ್ರು ಹೇಳ್ತಾರೆ, ಒಂದ್ಸತಿ ಕೆ ಎನ್ ರಾಜಣ್ಣ ಹೇಳಿದ್ರು ನೋಡಿ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತಂದ್ರು. ಆ ಕ್ರಾಂತಿಗೆ ಅವರೇ ವಾಂತಿ ಆಗೋದ್ರು ರಾಜಣ್ಣವರೇ. ಸೊ ಅಲ್ಲ ಪಕ್ಷದಿಂದನೇ ವಾಮಿಟ್ ಆಗೋಗ್ಬಿಟ್ರು ಪಾಪ. ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಅಲ್ಲಿಂದ ಆಚೆಗೆ ಸಿದ್ದರಾಮಯ್ಯನವರು ಯಾವ ಮಟ್ಟದ ಸ್ಟ್ರಾಂಗ್ ಅನ್ನೋದನ್ನು ಡೆಲ್ಲಿಲಿ ಕೂತು ತಮ್ಮ ಗತ್ತನ್ನು ತೋರಿಸಿದ್ರು. ಹೆಂಗೆ ಗತ್ತು ತೋರಿಸಿದ್ರು ಅಂದರೆ, ಬಹುಶಃ ನಿಜವಾಗ್ಲೂ ಹೇಳ್ತೀನಿ, ಇಡೀ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಹೈಕಮಾಂಡನ್ನು ತಡೆದುಕೊಂಡಂಥ ಏಕೈಕ ನಾಯಕ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ನೋಡಿ, ಇಲ್ಲೆಲ್ಲೋ ಅವ್ರು ಪ್ರೆಸ್ ಮೀಟ್ ಮಾಡಲಿಲ್ಲ, ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋಗ್ಬಿಟ್ಟು ಇಂಡಿಯಾ ಟುಡೇ ಅಂತ ಒಂದು ಚಾನಲ್ನ ತಾವಿದ್ದ ಖಾಸಗಿ ಜಾಗಕ್ಕೆ ಕರೆಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಅವರು ಹೈಕಮಾಂಡ್ ಯಾವ ಮಟ್ಟಕ್ಕೆ ಬಾಲ ಮುದ್ರಕೊಂಡ್ರು ಅಂದರೆ ನಿಜವಾಗ್ಲೂ ನೆನ್ಸ್ಕೋಬೇಕು. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಒಂದೇ ಒಂದು ಸ್ಟೇಟ್ಮೆಂಟು ಸೋನಿಯಾ ಗಾಂಧಿಯವರಾಗಲಿ, ರಾಹುಲ್ ಗಾಂಧಿಯವರಾಗಲಿ ಯಾರು ಒಂದು ಸ್ಟೇಟ್ಮೆಂಟ್ ಕೊಡಲ್ಲ. ಅಂದರೆ ಸಿದ್ದರಾಮಯ್ಯನವರ ಹಿಡಿತ ಎಷ್ಟಿದೆ ಅನ್ನೋದನ್ನ ಸಾರಾಸಟ್ಟಾಗಿ ತೋರಿಸ್ತಾ ಇದೆ ಇಲ್ಲಿ. ಹಂಗಂದಾಗ ಡಿ ಕೆ ಶಿವಕುಮಾರ್ ಅವರು ಪಾಪ ಬಳಗ ಯಾವತ್ತು ಯಾವುದೇ ಕಾರಣಕ್ಕೂ ಅದನ್ನು ಕ್ಲೈಮ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಅದನ್ನು ಕ್ಲೈಮ್ ಮಾಡೋಕ್ಕೋಗಿ ಒಂಚೂರು ಏರುಪೇರು ಮಾಡಿದವ್ರನ್ನೆಲ್ಲ ಎಲ್ಲೆಲ್ಲಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಇಂಥ ಪರಿಸ್ಥಿತಿಲಿ ಜನ 108 ಸಮಸ್ಯೆಗಳಲ್ಲಿ ಒಡೆದಾಡ್ತಾ ಇದ್ದಾರೆ. ಈಗ ನಿಮ್ಮ ಚಾನಲ್ಗೆ ಬರೋದ್ರೊಳಗೆ ನನಗೆ ಅರ್ಧ ಗಂಟೆ ಆಗೋಯ್ತು. ಎಲ್ಲಿ ಲಾಲ್ಬಾಗಿಂದ ಇಲ್ಲಿಗೆ ಬರೋಕ್ಕೆ ಕಾರಣ ಏನಂದರೆ ರಸ್ತೆ ಗುಂಡಿಗಳು, ಅದನ್ನೇ ಮುಚ್ಚಕ್ಕಾಗ್ತಿಲ್ಲ. ಮತ್ತು ಇದ್ಯಾವುದೋ ಈಗ ಇನ್ನೊಂದು ಹೊಸ ಸಮಸ್ಯೆಗಳು ತರ್ತಾ ಇದ್ದಾರೆ. ಸರ್ಕಾರದಲ್ಲಿ 108 ಸಮಸ್ಯೆಗಳಿದ್ದಾವೆ. ಜನತೆ ತುಂಬ ಪ್ರಾಬ್ಲಮಿಂದ ನರಳ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರಂತೂ ಫ್ಲಡ್ ಆಗಿದೆ. ಇವರು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಪರಿಸ್ಥಿತಿಲಿ ನಾನು ಯಾವುದೇ ರಾಜಕಾರಣಿ ಆಗಲಿ, ನಾನು ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ವೆದರ್ ರಂಗನಾಥ್ ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಇರ್ಬೋದು. ಇಂಥ ಪರಿಸ್ಥಿತಿಲಿ ಸಮಾಜಕ್ಕೆ ಏನಾಗಬೇಕು, ಜನತೆಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕೇ ವಿನಃ ಬಾಲಿಶವಾಗಿ ಒಬ್ರು MLA ಆಗಿ 2 ಸತಿ ಸಮಾಜಕ್ಕೆ ಜನರಿಗೆ ಏನಾದ್ರು ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇರೋದು. ಏನು ಮಾಡ್ತಾ ಇಲ್ಲ, ಒಂದಷ್ಟು ಬದಲಾವಣೆ ಬೇಕು, ಜನ ಬಯಸ್ತಿದ್ದಾರೆ. ನನ್ನ ಮಾತಲ್ಲ ಸರ್, ಇದು ಈ ಪರಿಸ್ಥಿತಿ ನನ್ನ ಮಾತಲ್ಲ. 3 ತಿಂಗಳ ಹಿಂದೆ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು. ಕೇಳಿ, ಮನೇಲಿ ಈ ಅಶುಭಗಳಿಗೆ ನಡೀತಾ ಇರುತ್ತೆ, ಅಶುಭ ಕಾರ್ಯ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೋಗ್ಬಿಟ್ಟು ನಾವು ಶುಭ ಕಾರ್ಯದ ಬಗ್ಗೆ ಚರ್ಚೆ ಮಾಡಿದಾಗ ತಪ್ಪಾಗ್ತವೆ. ನೋಡಿ, ಇವತ್ತು ರಾಜ್ಯದಲ್ಲಿ ಜನತೆ, ಉತ್ತರ ಕರ್ನಾಟಕದ ಜನ ಬರ ಬಂದು ಅಲ್ಲಿ ಏನು ನೀರು ಫ್ಲಡ್ಸ್ ಆಗಿ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಇವ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಒಬ್ಬ MLA ಯಾವ ಮಟ್ಟದ ಮಾನಸಿಕ ಸ್ಥಿತಿ ಇಟ್ಕೊಂಡಿದ್ದಾರೆ ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ. ಸಾವಿನ ಮನೇಲಿ ಮದುವೆ ಬಗ್ಗೆ ಚರ್ಚೆ ಆದ್ರೆ ಯಾವ ಮಟ್ಟದ ಮನಸ್ಥಿತಿ ಅನ್ನೋದನ್ನ ಇಷ್ಟ. ನನಗೆ ಸರ್ಕಾರ ಚೇಂಜ್ ಮಾಡೋದ್ರ, ಸರ್ಕಾರದಲ್ಲಿ ಇವ್ರು ಮುಖ್ಯಮಂತ್ರಿ ಚೇಂಜ್ ಮಾಡೋದ್ರ ಬಗ್ಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಎಳ್ಳಷ್ಟು ಭೇದಾಭಿಪ್ರಾಯ ಇಲ್ಲ. ಬಹಳ ಸ್ಮಾರ್ಟ್ ಇದೆ ಸರ್ ನಿಮ್ಮ ಆನ್ಸರ್. ಈಗಿರೋ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸರ್ಕಾರನೇ ಬದಲಾವಣೆ ಮಾಡಬೇಕು ಅಂತಲ್ಲ, ಸರ್ಕಾರನೇ ಬದಲಾವಣೆ ಮಾಡಬೇಕು ಅಂತ ಅದ್ರ ಬಗ್ಗೆ ಪ್ರಶ್ನೆ ಇದೆ ಸರ್. ರಘು ದೊಡ್ಡೇರಿಯವ್ರನ್ನೇ ಮುಖ್ಯಮಂತ್ರಿ ಮಾಡ್ಲಿ, ನಮ್ದು ಅಬ್ಜೆಕ್ಷನ್ ಇಲ್ಲ, ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೋರ್ಡ್ ಚೇರ್ಮನ್ ಮಾಡಿದ್ರು ಸರ್ ರಘು ದೊಡ್ಡೇರಿಯವ್ರನ್ನ, ಅದನ್ನ ಮಾಡಿದ್ರೆ ಖುಷಿ ಇರ್ತಿತ್ತು. ನಾನು ರಘು ದೊಡ್ಡೇರಿಯವ್ರನ್ನ ಪ್ರಶ್ನೆ ಕೇಳಿ ವಾಪಸ್ ಬರ್ತೀನಿ. ಪಕ್ಷದಲ್ಲಿ ಏನಾದ್ರು ಮಾಡ್ಕೊಳ್ಳಿ, ಆದ್ರೆ ಜನಕ್ಕೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿ. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ MLA ಆಗಿ ಏನ್ ಮಾಡ್ಬೇಕು ಅದನ್ನು ಬಿಟ್ಬಿಟ್ಟು ನೀವು ಉಣ್ಣೋದ್ರ ಬಗ್ಗೆ, ತಿನ್ನೋದ್ರ ಬಗ್ಗೆ, ಮತ್ತೆ ಸರ್ಕಾರ ಚೇಂಜ್ ಮಾಡೋದ್ರ ಬಗ್ಗೆ, ಮತ್ತೆ ಮುಖ್ಯಮಂತ್ರಿ ಚೇಂಜ್ ಮಾಡೋದ್ರ ಬಗ್ಗೆ ಮಾತಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ? ಅಂದ್ರೆ ನೀವು ಒಬ್ಬರೇ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳ ಮೇಲೂ ಜನ ಬೆರಳು ತೋರಿಸುವಂತ ಪ್ರತಿಕ್ರಿಯೆಗಳು ಶುರುವಾಗ್ತದೆ. ಈ ಪ್ರಕ್ರಿಯೆ ಶುರುವಾದ್ರೆ ಸಮಾಜದಲ್ಲಿ ರಾಜಕಾರಣಿಗಳ ಮೇಲೆ ಇರುವಂತ ಗೌರವ ಕಮ್ಮಿ ಆಗುತ್ತೆ. ಅದನ್ನ ಯೋಚನೆ ಮಾಡ್ಬೇಕು.